ಹಲೋ ಜಗದೀಶ್ ಸರ್, ನಮಸ್ತೆ. ನಮಸ್ಕಾರ ಸರ್. ಸರ್ ಅಥರ್ವ ರಂಜನ್ ಮಾತಾಡ್ತಿರೋದು ನ್ಯೂಸ್ 18 ಇಂದ. ಹೇಳಿ ಸರ್. ಸರ್ ಕಬ್ಬಂ ಪಾರ್ಕ್ ಅಲ್ಲಿ ಇದ್ದೀನಿ ನಾನೀಗ. ಸರ್ ಸರ್ ಕಬ್ಬಂ ಪಾರ್ಕ್ ಅಲ್ಲಿ ಫುಡ್ ಮತ್ತೆ ಬರ್ಡೇ ಸೆಲೆಬ್ರೇಷನ್, ಫೋಟೋಗ್ರಫಿ ಮತ್ತೆ ಡಾಗ್ ಎಲ್ಲ ಅಲೌ ಇಲ್ಲ. ಬಟ್ ಎಲ್ಲ ಕೂಡ ಬೇಕಾಬಿಟ್ಟಿಯಾಗಿ ಫುಡ್, ಬರ್ಡೇ ಸೆಲೆಬ್ರೇಷನ್, ಆಹಾರ ಸೇವನೆ ಮಾಡೋದು, ಊಟ ಮಾಡೋದು ಇದೆಲ್ಲ ಮಾಡ್ತಿದ್ದಾರೆ. ಮಾಡಿದ್ರೆ ಪರವಾಗಿಲ್ಲ, ಅಲ್ಲಲ್ಲಿ ಕಸಗಳನ್ನ ಬಿಸಾಕಿ, ಪ್ಲಾಸ್ಟಿಕ್ ಗಳನ್ನ ಬಿಸಾಕಿ ಕಬ್ಬಂ ಪಾರ್ಕ್ ಉದ್ಯಾನವನದ ಸೌಂದರ್ಯವನ್ನ ಹಾಳು ಮಾಡ್ತಿದ್ದಾರೆ ಸರ್. ಸೆಕ್ಯೂರಿಟಿ ಎನ್ಕ್ವೈರಿ ಮಾಡಿದ್ರೆ ಸರ್ ಇಲ್ಲಿ ನಮ್ಗೆ ಕೇಳಿದ್ರೆ ಜನಗಳು ನಮ್ಮ ಮೇಲೆ ಹೊಡೆಯಕ್ ಬರ್ತಾರೆ, ನಾವು ಅವ್ರಿಗೆ ಹೇಳ್ತೀವಿ, ಧಮಕಿ ಹಾಕ್ತಾರೆ, ನಮ್ಮ ಮೇಲೆನೆ ಎಲ್ಲ ಸೇರ್ಕೊಂಡು ಹೊಡೆಯಕ್ ಬರ್ತಾರೆ, ಹೊರಗಿಂದನೂ ಅಷ್ಟೇ ಒಳಗಿಂದನೂ ಅಷ್ಟೇ. ಈ ತರ ಎಲ್ಲ ಆಗ್ತಿದೆ. ಪ್ಲಸ್ ಏನಾಗ್ತಿದೆ ಅಂತ ಹೇಳಿದ್ರೆ ಇಲ್ಲಿ ತುಂಬಾ ಸರ್ 5 ವರ್ಷದಿಂದ ಕಬ್ಬಂ ಪಾರ್ಕ್ ಹಿಂಗಿರ್ಲಿಲ್ಲ. ನಾನೇ ಸ್ವತಃ ಇಲ್ಲಿ ಬರ್ತಿದ್ದೆ, ಡೈಲಿ ಬರ್ತೀನಿ. ಸೊ 5 ವರ್ಷದಿಂದ ಈ ತರ ಇರ್ಲಿಲ್ಲ. ಈಗ ಕಂಪ್ಲೀಟ್ ಆಗಿ ಹಿಂಗಾಗಿದೆ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಆ ತರ ಆಗೋಗ್ಬಿಟ್ಟಿದೆಯಲ್ಲ ಸರ್. ಪವಿತ್ರ ಬಹಳ ಸ್ಟ್ರಿಕ್ಟ್ ಆಗಿ ಮೊನ್ನೆ ಕೂಡ ಕಂಪ್ಲೀಟ್ ಆಲ್ರೆಡಿ ನಮ್ಗೆ ನಾನೇ ಇರ್ತೀನಿ ಅಂತ ಹೇಳಿ ಡಿಡಿ ಇದ್ದಾರೆ ಸರ್. ಪವಿತ್ರ ಮೇಡಮ್ಗೆ ನಾನು ಫೋನ್ ಮಾಡಿದೆ, ಅವರು ಫೋನ್ ರೆಸ್ಪಾಂಡ್ ಮಾಡಲ್ಲ. ನೀವೊಬ್ಬರೇ ಮಾಡ್ತೀರಾ? ಮುಂಚೆ ಕುಸುಮ ಮ್ಯಾಮ್ ಇದ್ರು, ಅವರು ಕೂಡ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದ್ರು. ಪವಿತ್ರ ಮೇಡಮ್ ಫೋನ್ ಕರೆಕ್ಟ್ ಆಗಿ ರೆಸ್ಪಾನ್ಸ್ ಮಾಡೋ ಸರ್. ನೀವು ಡೈರೆಕ್ಟರ್ ಆಗ್ಬಿಟ್ಟು ನೀವೇ ಕರೆಕ್ಟ್ ಆಗಿ ನೋಡಿ. ಈಗ ಸಣ್ಣ ವೀಕೆಂಡ್ ಆದ್ರೂ ಕೂಡ ನೀವು ಫೋನ್ ರಿಸೀವ್ ಮಾಡ್ಬಿಟ್ಟು ಕೇಳ್ತಿದ್ದೀರಾ ಏನೋ ಅಂತ. ನಾನೀಗ ಮೈಸೂರಲ್ಲಿ ಇದ್ದೀನಿ, ನಾನು ಲಿಂಬಾಬುದಿ ಬಟಾನಿಕಲ್ ಅಂತ ಹೇಳಿ ಹಾ ಸರ್. ಆ ಕಾಡಿನೊಳಗೆ ಈಗ ನಾವು ಒಂದು ವಿಶೇಷವಾದ ಯೋಜನೆ ಕೆಲಸ ಮಾಡಿಸ್ತಾ ಇದೀವಿ. ನಾವು ಇನ್ಫ್ಯಾಕ್ಟ್ ರಾಜ್ಯದ ಬಿಸಿಲಲ್ಲೂ ಕೂಡ ನಿಂತು ಅಲ್ಲೇನೆ ಬೆಳಗ್ಗೆಯಿಂದ ನಾನು ಅಲ್ಲಿದ್ದೀನಿ, ಗಾರ್ಡನ್ ಒಳಗಡೆ ಇದ್ದೀನಿ ಆಕ್ಚುಲಿ. ಬಟ್ ಇವ್ರಿಗೆ ನಾನು ಇಮಿಡಿಯೇಟ್ ಮಾಡ್ತೀನಿ ತಡ್ರಿ ಸರ್. ಈಗ ಯಾಕೆಂದ್ರೆ ಈಗ ಪವಿತ್ರ ಮಾಡಿ ಇಮಿಡಿಯೇಟ್ ತಮ್ಮ ಜೊತೆ ಮಾತಾಡಕ್ಕೆ ಸರ್. ದಯವಿಟ್ಟು ಇದು ಸಾಮಾಜಿಕ ಕಳಕಳಿ ಸರ್. ಜನರು ಬಂದು ತಿಂತಾರೆ, ಮಾಡ್ತಾರೆ, ಎಲ್ಲ ಹೋಗ್ತಾರೆ, ಬಟ್ ಹಾಳಾಗೋದು ನಮ್ಮ ಪಾರ್ಕ್ ಸರ್. ಈಗ ನೋಡಿ, ಲಾಲ್ ಬಾಗ್ ಒಳಗಡೆ ತಾವು ನೋಡಿದ್ರಲ್ಲ ಸರ್, ತುಂಬಾ ನೀಟ್ ಆಗಿದೆ ಸರ್. ಲಾಲ್ ಬಾಗ್ ತುಂಬಾ ನೀಟ್ ಆಗಿದೆ. ಕಬ್ಬಂ ಪಾರ್ಕ್ ಅದಕ್ಕೆ ತದ್ವಿರುದ್ಧ. ನಾನ್ 4 ಕಡೆ ಹೋಮ್ ಗಾರ್ಡ್ಸ್ ಇಟ್ಟು ಈವನ್ ಪ್ಲಾಸ್ಟಿಕ್ ಬಾಟ್ಲು, ಫುಡ್ ಯಾವ್ದು ಅಲೋ ಮಾಡ್ತಾ ಇಲ್ಲ. ಈವನ್ ವೆಹಿಕಲ್ ಗಳು ಪಬ್ಲಿಕ್ ಅಲೋ ಮಾಡ್ತಾ ಇಲ್ಲ. ಸೇಮ್ ಥಿಂಗ್ ಶುಡ್ ಫಾಲೋ ಅಂತ ಹೇಳಿ, ಯಾಕಂದ್ರೆ ಸಂಡೇ ವಿಶೇಷವಾಗಿ ಜನಗಳು ಬರೋದ್ರಿಂದ ಅವ್ರಿಗೆಲ್ಲ ಒಂದ್ ಕಡೆ ಕಿರಿಕಿರಿ ಆಗ್ಬಾರ್ದು, ಬಹಳ ನೀಟಾಗಿ ಇದಾಗಬೇಕು ಅಂತ ಹೇಳಿ ನಾವು ಮೊನ್ನೆನೂ ಕೂಡ ಕರೆದು ಅವ್ರಿಗೆ ಸೀರಿಯಸ್ ಆಗಿ ಹೇಳಿದ್ವಿ. ಈಗಲೇ ಮಾತಾಡ್ತೀನಿ ಸರ್, ನಾನು ಸೆಕ್ಯೂರಿಟಿ ಕಳ್ಸಕ್ ಹೇಳ್ತೀನಿ, ಅವ್ರಿಗೂ ಮಾತಾಡಕ್ಕೆ. ದಯವಿಟ್ಟು ನಾವು ಸ್ಪಾಟ್ ಅಲ್ಲೇ ಇದೀವಿ, ಇಲ್ಲ ಆದಷ್ಟು ಬೇಗ ನೀವು ಕ್ಲಿಯರ್ ಬಂದು ಎಲ್ಲ ಮಾತಾಡ್ತೀನಿ, ಇಮಿಡಿಯೇಟ್ ಮಾತಾಡ್ತೀನಿ. ಓಕೆ ಸರ್, ಓಕೆ ಡನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಸೊ ಸದ್ಯಕ್ಕೆ ನಾನೀಗ ಕಬ್ಬಂ ಪಾರ್ಕ್ ನ ಜೊತೆಗೆ ಲಾಲ್ ಬಾಗ್ ನ ಡೆಪ್ಯೂಟಿ ಡೈರೆಕ್ಟರ್ ಆದಂತಹ ಜಗದೀಶ್ ಅವರಿಗೆ ಫೋನ್ ಮಾಡಿದ್ದೀನಿ. ಈ ಒಂದು ಕಬ್ಬಂ ಪಾರ್ಕ್ ನ ನಿರ್ದೇಶಕರಾದಂತಹ ಪವಿತ್ರ ಅವರಿಗೆ ಫೋನ್ ಮಾಡಿದೆ, ಅವರು ರೆಸ್ಪಾಂಡ್ ಮಾಡಿಲ್ಲ. ಸೊ ಅದಾದ ಬಳಿಕ ನಾನು ಜಗದೀಶ್ ಅವರಿಗೆ ಫೋನ್ ಮಾಡಿ ಇಲ್ಲಿಯ ವಿಚಾರಗಳನ್ನು ತಿಳಿಸಿದ್ದೀನಿ. ಸರ್ ಏನೆಲ್ಲ ಆಗ್ತಿದೆ, ಪ್ಲಾಸ್ಟಿಕ್ ಇರ್ಬೋದು, ಆಹಾರ ಸೇವನೆ ಇರ್ಬೋದು, ಫೋಟೋಗ್ರಫಿ ಇರ್ಬೋದು, ಅಥವಾ ಏನು ಸಾಕು ನಾಯಿಗಳನ್ನ ಕಬ್ಬಂ ಪಾರ್ಕ್ ನ ಒಳಗಡೆ ತಂದು ಅವುಗಳಿಂದ ಗಲೀಜು ಮಾಡ್ತಿರ್ಬೋದು, ಇದು ಕಬ್ಬಂ ಪಾರ್ಕ್ ನಲ್ಲಿ ನಡೆತಿರುವಂತಹ ವಿಚಾರಗಳು. ಸೊ ಜೊತೆಗೆ ಹೊರಭಾಗದಲ್ಲಿ ಕೂಡ ಗಮನಿಸ್ತಾ ಇರಬಹುದು, ಎಲ್ಲ ಕೂಡ ಯೆಲ್ಲೋ ಬೋರ್ಡ್ ವೆಹಿಕಲ್ಸ್ ಜೊತೆಗೆ ಆಟೋಗಳು ಕೂಡ ಇಲ್ಲಿಗಲ್ ಆಗಿ ಪಾರ್ಕಿಂಗ್ ಮಾಡ್ತಿರುವಂತದ್ದು. ಕಬ್ಬನ್ ಪಾರ್ಕ್ ನ ಸನಿಹದ BSNL ಗೇಟ್ ಇದು. ಆ BSNL ಗೇಟ್ ನ ಮುಂಭಾಗದಲ್ಲಿ ಯಾವ ರೀತಿಯಾಗಿ ಇಲ್ಲಿಗಲ್ ಪಾರ್ಕಿಂಗ್ ನಡೀತಿದೆ ಅನ್ನೋದ್ರ ವಿಚಾರವಾಗಿ ಈಗಾಗಲೇ ಸದ್ಯಕ್ಕೆ ಸಂಬಂಧಪಟ್ಟಂತಹ ಏನು ಲಾಲ್ ಬಾಗ್ ನ ಜೊತೆಗೆ ತೋಟಗಾರಿಕಾ ಇಲಾಖೆಯ ನಿರ್ದೇಶಕರಾದಂತಹ ಜಗದೀಶ್ ಅವರಿಗೆ ಮಾಹಿತಿಯನ್ನ ಫೋನ್ ಮಾಡಿ ತಿಳಿಸಿದ್ದೀನಿ. ಸೊ ಕೂಡಲೇ ಇಲ್ಲಿಗೆ ಸೆಕ್ಯೂರಿಟಿಗಳನ್ನ ಜೊತೆಗೆ ನಿರ್ದೇಶಕರನ್ನ ಕಳಿಸ್ಕೊಡ್ತೀನಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಸೊ ಇದು ಕಬ್ಬಂ ಪಾರ್ಕ್ ನ ಅವ್ಯವಸ್ಥೆ. ಬೆಂಗಳೂರಿನ ಸಿಟಿಯಲ್ಲಿ ಈಗಾಗಲೇ ನೋಡಬಹುದು, ಕಾಂಕ್ರೀಟ್ ನಗರಿ ಅಂತ ಹೇಳಿ ಬೆಂಗಳೂರು ಸಿಟಿಯನ್ನ ಹೇಳ್ತೀವಿ. ಬೆಂಗಳೂರು ಸಿಟಿಗೆ ಸ್ವಚ್ಛ ಹಸಿರು ಜೊತೆಗೆ ಸ್ವಚ್ಛ ಗಾಳಿಯನ್ನ ತಂದುಕೊಡೋದು ಕಬ್ಬಂ ಪಾರ್ಕ್ ಬಿಟ್ರೆ ಲಾಲ್ ಬಾಗ್. ಸೊ ವಿಶಾಲವಾದಂತಹ ಜಾಗದಲ್ಲಿ ಹಸಿರಿನ ನೆಲೆ ವ್ಯಾಪಿಸಿಕೊಂಡಿದೆ. ಆದರೆ ಬರ್ತಿರುವಂತಹ ಜನರು ಮಾತ್ರ ರೆಸ್ಪಾನ್ಸಿಬಲ್ ಆಗಿರಬೇಕು. ಸೊ ಊಟ ಪಾರ್ಸಲ್ ಅನ್ನ ತರ್ತಾರೆ, ಒಳಗೆ ತಗೊಂಡೋಗ್ತಾರೆ, ತಿಂತಾರೆ, ಬೇಕಾಬಿಟ್ಟಿ ಬಿಸಾಕ್ತಿದ್ದಾರೆ. ಸೊ ಇಲ್ಲಿ ಸೆಕ್ಯೂರಿಟಿ ಕ್ವಶನ್ ಮಾಡಕ್ ಹೋದಾಗ ಸೆಕ್ಯೂರಿಟಿ ಮೇಲೆ ಹಲ್ಲೆ ಮಾಡೋದು, ಸೆಕ್ಯೂರಿಟಿಗೆ ಬೈಯೋದು, ಈ ಎಲ್ಲ ಕೆಲಸವನ್ನ ಮಾಡ್ತಿದ್ದಾರೆ. ಸೊ ರಿಯಾಲಿಟಿ ಚೆಕ್ ನ ಮೂಲಕ ನ್ಯೂಸ್ 18 ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ಕೊಡಿಸುವಂತ ಕೆಲಸ ಮಾಡುತ್ತೆ. ಜೊತೆಗೆ ನೋಡ್ತಿರ್ಬೋದು, ಕಬ್ಬಂ ಪಾರ್ಕ್ ನಲ್ಲಿ ಮೈಂಟೆನೆನ್ಸ್ ಅನ್ನೋದು 0 ಆಗಿದೆ. ಏನು ಲೈಟ್ ಹಾಕಿದ್ದಾರೆ, ಬೆಸ್ಕಾಂ ನಿಂದ ಹಾಕಿರುವಂತಹ ಲೈಟ್ಸ್ ಗಳು ಕೂಡ ಉರಿತಿಲ್ಲ, ಜೊತೆಗೆ ಸಿಸಿ ಕ್ಯಾಮೆರಾ ಕೂಡ ವರ್ಕ್ ಆಗ್ತಿಲ್ಲ, ಜೊತೆಗೆ ಕಸ ಅಲ್ಲಲ್ಲಿ ಬಿಸಾಕಿದ್ದಾರೆ. ಜನ ಕೂಡ ಪಾರ್ಸಲ್ ಅಲ್ಲಿ ಫುಡ್ ಅನ್ನು ತಂದು ತಿಂತಿದ್ದಾರೆ. ಸೊ ಫೈನ್ ಯಾರಾಗ್ತಿದೆ ಅಂತ ಗೊತ್ತಿಲ್ಲ. ಡೆಪ್ಯೂಟಿ ಡೈರೆಕ್ಟರ್ ಅವರನ್ನ ಕೇಳಿದ್ರೆ ಅವ್ರು ರೆಸ್ಪಾಂಡೇ ಮಾಡ್ತಿಲ್ಲ. ಸೊ ಇದು ಸದ್ಯಕ್ಕೆ ಕಬ್ಬಂ ಪಾರ್ಕ್ ನ ಚಿತ್ರಣ ಆಗಿರುವಂತದ್ದು. ಒಟ್ಟಾರೆಯಾಗಿ ಹಸಿರಿನ ನೆಲೆಯಾಗಿರುವಂತಹ ಕಬ್ಬನ್ ಪಾರ್ಕ್ ನ ನಿರ್ವಹಣೆಯ ಕೊರತೆಯಿಂದ ಬಳಲ್ತಾ ಇದೆ. ಸರ್ಕಾರ ಗ್ಯಾರಂಟಿಗಳನ್ನ ಕೊಟ್ಟು ಜನರ ಜೇಬನ್ನ ತುಂಬಿಸಿ ವೀಕೆಂಡ್ ಅಲ್ಲಿ ಈ ತರ ಆರಾಮಾಗಿ ತಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ಕೆ ಅಂತ ಹೇಳಿ ಒಂದು ಒಳ್ಳೆ ಜಾಗ ಇದು. ಸೊ ನಮ್ಗೇನು ಅಭ್ಯಂತರ ಇಲ್ಲ, ಅವರು ಅವರ ಫ್ಯಾಮಿಲಿ ಕುಟುಂಬ ಜೊತೆ ಬಂದು ಈ ಒಂದು ಹಸಿರಿನ ಮಧ್ಯೆ ಉತ್ತಮವಾದ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾರೆ. ಆದ್ರೆ ಟೈಮ್ ಅನ್ನ ಸ್ಪೆಂಡ್ ಮಾಡಿದಂತ ಸಂದರ್ಭದಲ್ಲಿ ಹಾಳು ಮಾಡೋದು ಎಷ್ಟು ಸರಿ, ಪ್ರಕೃತಿಯ ಸೌಂದರ್ಯ ಜೊತೆಗೆ ಶುಚಿತ್ವವನ್ನು ಕಾಪಾಡಿಕೊಳ್ಳದೆ ಇರೋದು ಎಷ್ಟು ಸರಿ ಅನ್ನೋದು ಕೂಡ ಸದ್ಯದ ಪ್ರಶ್ನೆ ಆಗುತ್ತೆ. ಇದು ಕಬ್ಬಂ ಪಾರ್ಕ್ ನ ಒಳಭಾಗದ ದೃಶ್ಯಗಳು ನೋಡ್ತಿರ್ಬೋದು. ಈಗ ಗಾರ್ಬೇಜ್ ಎಲ್ಲ ಫೋನ್ ಮಾಡಿದ ಮೇಲೆ ಮೇ ಬಿ ಇನ್ಸ್ಟ್ರಕ್ಷನ್ ಹೋಗಿದೆ ಅನ್ಕೋತೀನಿ. ಸೊ ಗಾರ್ಬೇಜ್ ಎಲ್ಲ ಈಗ ಬಂದು ಕ್ಲಿಯರ್ ಮಾಡ್ತಿದ್ದಾರೆ. ಸೊ ಸದ್ಯಕ್ಕೆ ಇದು ಕಬ್ಬಂ ಪಾರ್ಕ್ ನ
ಚಿತ್ರಣ. ಸೊ ಒಂದ್ ಕಡೆಯಿಂದಾಗಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಪ್ಲಾಸ್ಟಿಕ್ ಅನ್ನ ಬ್ಯಾನ್ ಮಾಡಿ ಆರೋಗ್ಯ ಇಲಾಖೆ ಪಾಲಿಕೆ ಆದೇಶವನ್ನ ಹೊರಡಿಸಿದೆ. ಆದ್ರೆ ಕಬ್ಬನ್ ಪಾರ್ಕ್ ನಲ್ಲಿ ನಿಮಗೆ ಪ್ಲಾಸ್ಟಿಕ್ ನ ಲೋಕವೇ ಕಾಣಿಸುತ್ತೆ. ಜನರು ತಿಂದು 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 ಅಲ್ಲಲ್ಲಿ ಪ್ಲಾಸ್ಟಿಕ್ ಅನ್ನ ಬಿಸಾಗಿ ಸ್ವಚ್ಛ ಹಸಿರ ಪರಿಸರವನ್ನ ನಾಶ ಮಾಡ್ತಿದ್ದಾರೆ. ಇದು ನಿಜಕ್ಕೂ ಕೂಡ ದುರಂತ ಸಂಗತಿ. ಮೋಸ್ಟ್ ಎಲಿಜಿಬಲ್ ಎಜುಕೇಟೆಡ್ ಇರುವಂತಹ ಕಬ್ಬನ್ ಪಾರ್ಕ್ ಇದು. ಎಲ್ಲರೂ ಕೂಡ ಶಿಕ್ಷಣ ಮಂತ್ರಿ, ಎಲ್ಲರೂ ಕೂಡ ಡಿಗ್ರಿಯನ್ನ ಓದ್ದವ್ರೆ. ಆದ್ರೆ ಕಸ ನೋಡ್ಬೋದು ಯಾವ ರೀತಿಯಾಗಿ ಕಸವನ್ನ ಹಾಕಿದ್ದಾರೆ. ಕ್ಯಾಮ್ರಾ ಕೂಡ ವರ್ಕ್ ಆಗ್ತಿಲ್ಲ. ಸೊ ಇದು ಮಾಧ್ಯಮದ ಕೆಲಸ ಆಗುತ್ತೆ. ಜನರು ಎಜುಕೇಟೆಡ್ ಆಗಿರೋದು ತಮ್ಮ ತಮ್ಮ ವೃತ್ತಿ ಜೀವನವನ್ನ ನಿರ್ಮಿಸಿಕೊಳ್ಳೋಕಲ್ಲ, ಜೊತೆ ಬದಲಾಗಿ ಸಾಮಾಜಿಕ ಜವಾಬ್ದಾರಿನ ಹೊತ್ಕೊಂಡು ಸಾಮಾಜಿಕ ಸ್ಥಳಗಳನ್ನ ಉತ್ತಮ ರೀತಿಯಲ್ಲಿ ನಿರ್ವಹಿಸಬೇಕಾದಂತಹ ಪಾತ್ರ ಕೂಡ ಜನರದ್ದಾಗಿರುತ್ತೆ. ಬೇಕಾಬಿಟ್ಟಿಯಾಗಿ ತಿಂದು ಬಂದು ಗುಂಡಾಡಿ ಊರ್ ತುಂಬಾ ತಿಂದ ಬಂದ್ ಕಬ್ಬನ್ ಪಾರ್ಕ್ ಮಲ್ಕೊಂಡ, ಹಂಗಾಯ್ತು ಇಲ್ಲಿ ಕತೆ. ನಮ್ ಕಬ್ಬನ್ ಪಾರ್ಕ್ ನಿಜಕ್ಕೂ ಕೂಡ ನಂಗೆ ಬೇಸರ ಅನ್ಸುತ್ತೆ. ಯಾಕಂದ್ರೆ ಸುಮಾರು ನಾನು 8 to 9 years ಇಂದ ಮೀಡಿಯಾ ಫೀಲ್ಡ್ ಬಂದಿದ್ದೀನಿ. 5 ವರ್ಷ 6 ವರ್ಷದಿಂದ ಕಬ್ಬನ್ ಪಾರ್ಕ್ ನಲ್ಲಿ ನಾನು ಬರ್ತಾ ಇರ್ತೀನಿ, ಕಬ್ಬನ್ ಪಾರ್ಕ್ ನ ದೃಶ್ಯಗಳನ್ನು ನೋಡ್ತಾ ಇರ್ತೀನಿ. ಆದ್ರೆ ಕಬ್ಬನ್ ಪಾರ್ಕ್ 5 ವರ್ಷ ಹಿಂದೆ ಇದ್ದಂತಹ ಕಬ್ಬನ್ ಪಾರ್ಕ್ ಈಗಿರುವಂತಹ ಕಬ್ಬನ್ ಪಾರ್ಕ್ ಅಜಗಜಾಂತರ ವ್ಯತ್ಯಾಸ ಇದೆ. ಸೊ ಕರೆಕ್ಟ್ ಇಲ್ಲಿ ಕಾಣಿಸ್ತಾ ಇರುವಂತದ್ದು ಅಧಿಕಾರಿಗಳ ಕಮಿಟ್ಮೆಂಟ್, ಜೊತೆಗೆ ಉತ್ತಮ ಗುಣಮಟ್ಟದಲ್ಲಿ ಸಾರ್ವಜನಿಕ ಸೇವೆ ಕೊಡಬೇಕು ಅನ್ನುವಂತಹ ಅಧಿಕಾರಿಗಳ ಕಮಿಟ್ಮೆಂಟ್ ನ ಕೊರತೆ ಕಬ್ಬನ್ ಪಾರ್ಕ್ ನ ಈ ಒಂದು ದುಸ್ಥಿತಿಗೆ ಕಾರಣವಾಗಿದೆ. ಸದ್ಯಕ್ಕೆ ಸಂಬಂಧಪಟ್ಟ ತೋಟಗಾರಿಕಾ ಇಲಾಖೆ ನಿರ್ದೇಶಕರಿಗೆ ಕಬ್ಬನ್ ಪಾರ್ಕ್ ನ ದುಸ್ಥಿತಿ ಬಗ್ಗೆ ಮಾಹಿತಿಯನ್ನು ಕೊಡಲಾಗಿದೆ. ವಾಯು ವಿಹಾರ ಅಂತ ಬರ್ತೀರಾ, ಕಬ್ಬನ್ ಪಾರ್ಕ್ ನ ಸೌಂದರ್ಯ ಹಾಳಾಗ್ತಿದೆ, ಎಲ್ಲೆಲ್ಲಿ ಪ್ಲಾಸ್ಟಿಕ್ ಬಿಸಾಕ್ತಿದೆ, ಕೆಟ್ಟದಾಗ್ತಿದೆ, ಏನ್ ಅನ್ಸುತ್ತೆ? ಹೌದು, ಬೇಜಾರಾಗುತ್ತೆ. ಅದೇ ನಮ್ದು ಒಂದು ಇದು ಒಂದೇ ಈ ತರ ಒಂದು ಲಂಗ್ ಸ್ಪೇಸ್, ಈ ತರ ಒಂದು ಜಾಗ ಬಂದು ಮಕ್ಕಳು ಆಟ ಆಡಕ್ಕೆ ಅಥವಾ ನಾವೆಲ್ಲ ಸ್ವಲ್ಪ ರಿಲ್ಯಾಕ್ಸ್ ಮಾಡಕ್ಕೆ ಎಷ್ಟು ಬಿಸಿಲಾಗ್ತಾ ಇದೆ. ಸೊ ಹಾಗಾಗಿ ಸ್ವಲ್ಪ ಕ್ಲೀನ್ ಆಗಿ ಇಟ್ಕೋಬೇಕು, ನಮ್ ಕರ್ತವ್ಯನೇ ಹೌದು. ಅದೇ ನೋಡ್ದೆ ಇವರು ಡಿಪಾರ್ಟ್ಮೆಂಟ್ ಸ್ಟಾಫ್ ಅವರು ಕ್ಲೀನಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸೊ ನನ್ಗೆ ಇನ್ನೂ ಅಡಿಷನಲ್ ಆಗಿ ಅದನ್ನ ಸ್ವಲ್ಪ ನೀಟಾಗಿ ಇಟ್ಕೋಬೇಕು, ಸ್ವಲ್ಪ ಇದಾಗಿ ಇಟ್ಕೋಬೇಕು ಅಂತ ಏನ್ ಅನ್ಸುತ್ತೆ ಅಂದ್ರೆ, ಕೆಲವು ವಾಲಂಟಿಯರಿಂಗ್ ಸಂಸ್ಥೆಗಳಿದೆ, ಯಂಗ್ಸ್ಟರ್ಸ್ ಇದಾರೆ. ವೀಕೆಂಡ್ಸ್ ಅಲ್ಲಿ ಸ್ಯಾಟರ್ಡೆ ಸಂಡೇನಲ್ಲಿ ಅವರು ಬಂದು ಬೇಕಾದ್ರೆ ಇದು ಪ್ಲಾಸ್ಟಿಕ್ ಕ್ಲೀನಿಂಗ್ ಡ್ರೈವ್, ಇವಾಗ ತುಂಬಾ ಜನ ಪ್ಲಾಸ್ಟಿಕ್ ಕ್ಲೀನಿಂಗ್ ಡ್ರೈವ್ ಎಲ್ಲಾ ಕಡೆನೂ ಮಾಡ್ತಾ ಇದ್ದಾರೆ. ಸೊ ಆತರ ಒಂದು ಪ್ಲಾಸ್ಟಿಕ್ ಕ್ಲೀನಿಂಗ್ ಡ್ರೈವ್ ಮಾಡಿದ್ರೆ ನಮ್ಮ ಪಾರ್ಕ್ ಉಳ್ಕೊಳ್ಳುತ್ತೆ, ಬರೋರ್ಗೂ ಖುಷಿ ಆಗುತ್ತೆ. ಬಟ್ ಮೇ ಬಿ ಕೆಲವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಇಟ್ಕೊಳ್ಬಹುದು. ಅದೇ ನೀವ್ ಹೇಳ್ತಾ ಇರೋ ಹಂಗೆ ಊಟ ಅಲೌಡ್ ಇಲ್ಲ ಅಂತೆಲ್ಲ ಅದನ್ನೆಲ್ಲ ನೋಡ್ಕೊಳ್ಬಹುದು. ಅದು ಡಿಪಾರ್ಟ್ಮೆಂಟ್ ಬಿಟ್ಟಿದೆ. ಹಲೋ ಸರ್. ಸರ್ ಅದೇ ಈಗ ಶಿ ಇಸ್ ನಾಟ್ ಲಿಫ್ಟಿಂಗ್ ದಿ ಫೋನ್. ನಾನು ಸೀರಿಯಸ್ ಆಗಿ ಮೆಸೇಜ್ ಕಳಿಸಿದೀನಿ. ಓಕೆ. ಈಗ ಅಲ್ಲಿ ಸೆಕ್ಯೂರಿಟಿ ಸೂಪರ್ವೈಸರ್, ಸೆಕ್ಯೂರಿಟಿ ಹೆಡ್ ಮತ್ತೆ ಅಲ್ಲಿ ನಮ್ಮ ಟೆಕ್ನಿಕಲ್ ಆಫೀಸರ್ ಎಲ್ಲರಿಗೂ ಫೋನ್ ಮಾಡಿ ತಕ್ಷಣ ಹೋಗಿ ಅದೇನ್ ನಡೀತಾ ಇದೆ ಇಮಿಡಿಯೇಟ್ ಕರ್ಟೇಲ್ ಮಾಡಬೇಕು. ಎನ್ಸ್ಫೋರ್ತ್ ಆ ತರದ್ ಯಾವ್ದೂ ಆಗ್ಬಾರ್ದು. ಈಗ ಅದು ಬಹಳ ಸೀರಿಯಸ್ ಅಬ್ಸರ್ವೇಷನ್ ಆಗಿದೆ ಅಂತ ಹೇಳಿದೀನಿ ಸರ್. ಈಗಲೇ ಬರ್ತಾರೆ ಸರ್. ಓಕೆ ಸರ್, ನಾನು BSNL ಗೇಟ್ ಹತ್ರ ಇದ್ದೀನಿ ಸರ್. ಇದು ಯಾವ ಗೇಟ್ ಅಲ್ಲಿ ಇದ್ರಿ ಸರ್? ಈಗ BSNL ಗೇಟ್, ನಮ್ಮ ಪ್ರೆಸ್ ಕ್ಲಬ್ ಇದೆಯಲ್ಲ, ಪ್ರೆಸ್ ಕ್ಲಬ್ ಗೇಟ್. ಓಕೆ, BSNL ಗೇಟ್ ಹತ್ರ ಇದ್ದೀನಿ. ಎಸ್ ಸರ್. ಓಕೆ, ಡನ್ ಸರ್, ಡನ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಸೊ ಕಬ್ಬನ್ ಪಾರ್ಕ್ ನ ನೋಡ್ತಾ ಇರ್ಬೋದು. ಇಲ್ಲಿ ಫೋನ್ ಮಾಡಿ ಅಧಿಕಾರಿಗಳಿಗೆ ಫೋನ್ ಮಾಡಿ ಮಾಧ್ಯಮದವರು ಹೇಳಿದ ಮೇಲೆ ಕಸ ಗುಡ್ಸೋರು ಬರ್ತಾರೆ, ಕಸವನ್ನ ತೆಗಿತಾರೆ. ಅಲ್ಲಿ ತನಕ ಯಾರು ಕೂಡ ಕಸವನ್ನ ತೆಗೆಯುವುದಿಲ್ಲ. ಸೊ ಇದು ದುರಾದೃಷ್ಟದ ಸಂಗತಿ. ಸೊ ಮೈಂಟೆನೆನ್ಸ್ ಸ್ಟಾಫ್ಗಳು ಎಷ್ಟು ನಿದ್ರೆನ ಹೊಡಿತಿದ್ದಾರೆ ನೋಡ್ತಿರ್ಬೋದು. ಈಗ ಮತ್ತೊಬ್ಬ ಕಸವನ್ನ ತೆಗೆಯುವಂತಹ ಸಿಬ್ಬಂದಿಗಳು ಬಂದಿದ್ದಾರೆ, ಕಸವನ್ನ ತೆಗಿತಿದ್ದಾರೆ. ಒಂದು ಫೋನ್ ಕಾಲು ಕಸವನ್ನ ತೆಗೆಸಿತು ಅಂದ್ರೆ ಇದು ಜನರಿಗೆ ಗೊತ್ತಾಗಲ್ವಾ ಅನ್ನೋದು ಕೂಡ ಸದ್ಯದ ಪ್ರಶ್ನೆ. ಒಟ್ಟಾರೆಯಾಗಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಈ ರೀತಿಯ ಅವ್ಯವಸ್ಥೆ ಇರೋದ್ರಿಂದಲೇ ಒಂದ್ ಕಡೆ ಸಿಟಿ ತನ್ನ ಅಂದವನ್ನ ಕಳೆದುಕೊಳ್ತಾ ಇದೆ, ಒಂದ್ ಕಡೆಯಿಂದ ಸಿಟಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಮಾನವನ್ನ ಹರಾಜು ಹಾಕಿಕೊಳ್ತಾ ಇದೆ. ಇದು ಕಬ್ಬನ್ ಪಾರ್ಕಿಗೆ ನಮ್ಮ ರಾಜ್ಯದಿಂದ ಮಾತ್ರ ಅಲ್ಲ, ವಿದೇಶದಿಂದ, ಜೊತೆಗೆ ದೇಶದ ವಿವಿಧ ಭಾಗಗಳಿಂದ ಜನರು ಬರ್ತಾ ಇರ್ತಾರೆ. ಬೆಂಗಳೂರು ಹಾರ್ಟ್ ಆಫ್ ದ ಸಿಟಿ. ಬೆಂಗಳೂರಿನಲ್ಲಿ ಒಳ್ಳೆ ಉತ್ತಮವಾದಂತಹ ಒಳ್ಳೆ ಪ್ಲೇಸ್ ಯಾವ್ದಿದೆ, ಒಳ್ಳೆ ಚಿಲ್ ಮಾಡಿ ಒಳ್ಳೆ ವೈಬ್ ಮಾಡಕ್ಕೆ, ಪ್ರಕೃತಿಯ ಮಡಿಲಲ್ಲಿ ಮಲ್ಕೊಂಡು ಆರಾಮಾಗಿ ಸ್ವಚ್ಛನೆಯ ಗಾಳಿಯನ್ನ ಆಸ್ವಾದಿಸೋಕೆ ಒಳ್ಳೆಯ ಉತ್ತಮವಾದಂತಹ ಜಾಗ ಯಾವುದು ಇದೆ ಅಂತ ಕೇಳಿದ್ರೆ ಅದು ಕಬ್ಬನ್ ಪಾರ್ಕ್ ಆಗಿರುತ್ತೆ. ಆದರೆ ಕಬ್ಬನ್ ಪಾರ್ಕ್ನ ಚಿತ್ರಣ ಈ ರೀತಿಯಾಗಿ ನೋಡ್ತಿರ್ಬೋದು. ಸಾಕು ನಾಯಿಗಳಿಗೆ ಕಬ್ಬನ್ ಪಾರ್ಕ್ನ ಒಳಗಡೆ ಪ್ರವೇಶವಿಲ್ಲ ಅನ್ನುವಂತಹ ದೊಡ್ಡ ಬೋರ್ಡ್ ಇದೆ ಹೊರಗ ಭಾಗದಲ್ಲಿ. ಆದರೆ ಸಾಕು ನಾಯಿ, ಸಾಕು ಪ್ರಾಣಿಗಳು, ಶ್ವಾನಗಳು ಕಬ್ಬನ್ ಪಾರ್ಕ್ನ ಒಳಗಡೆ ಅನುಮತಿಯನ್ನು ಪಡ್ಕೊಂಡು ರೋಮಿಂಗ್ ಮಾಡ್ತಾ ಇದೆ. ಸೊ ಪರವಾಗಿಲ್ಲ, ನಾಯಿಗಳು ಕೂಡ ಸ್ವತಂತ್ರವಾದಂತಹ ಜೀವಿಗಳು, ಸ್ವತಂತ್ರವಾಗಿರಬೇಕು. ಆದರೆ ಸಾಮಾಜಿಕ ನೆಲೆಗಟ್ಟಿನಲ್ಲಿ, ಸಾಮಾಜಿಕ ಜಾಗದಲ್ಲಿ ಅಥವಾ ಸಾಮಾಜಿಕ ಸ್ಥಳಗಳಲ್ಲಿ ಜನಸಾಮಾನ್ಯರು ಪಾಲಿಸಬೇಕಾದಂತಹ ಅಗತ್ಯ ಕ್ರಮಗಳು, ಅಗತ್ಯ ಸೂಚನೆಗಳು, ಅದೇ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ಜನಸಾಮಾನ್ಯರು ಪಾಲಿಸಬೇಕಾಗುತ್ತೆ. ಇದೆಲ್ಲವೂ ಕೂಡ ಮರ್ತೋದಾಗ ಕಬ್ಬನ್ ಪಾರ್ಕ್ ಇವತ್ತು ಈ ಹಂತಕ್ಕೆ ತಲುಪಿದೆಯಲ್ಲ, ಇದೇ ರೀತಿ ಮುಂದುವರೆದ್ರೆ ಕಬ್ಬನ್ ಪಾರ್ಕ್ ಮುಂದೊಂದು ದಿನ ಮತ್ತೊಂದು ಬೇಡದ ಪಾರ್ಕ್ ಆಗಿ ನಾಶವಾಗುವಂತಹ ಸಂಭವ ಇರುವಂತದ್ದು. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ರಂಜನ್ ಶಿಲಾ, ನ್ಯೂಸ್ 18 ಬೆಂಗಳೂರು.